ಜಗತ್ತಿನ ಪ್ರವೇಶಕ್ಕೆ ನಾವು ಸಿದ್ಧರಾಗೋಣ. ಅದಾದ ನಂತರ ಮತ್ತೆ ಇನ್ನೂ ಕೆಲವು ಉಪನಿಷತ್ತುಗಳು ಇವೆ ನಮಗೆ ಅಭ್ಯಾಸಕ್ಕೆ. ಆರಂಭದಲ್ಲಿ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಅನ್ನುವ ಒಂದು ಶಾಂತಿ ಮಂತ್ರವನ್ನ ಇದಕ್ಕೆ ಆರಂಭದಲ್ಲಿ ಹೇಳ್ತಾರೆ. ಶಾಂತಿಯ ಶಬ್ದದ ಅರ್ಥವನ್ನು ಕೂಡ ಶಾಸ್ತ್ರವೇ ಅಲ್ಲಲ್ಲಿ ತಿಳಿಸಿದೆ. ಮುಖ್ಯವಾಗಿ 3 ಬಾರಿ ಶಾಂತಿಯನ್ನ ಕೋರುವುದು ಅಂತಂದ್ರೆ ಅದು ಋಗ್ವೇದದಿಂದ ಪ್ರತಿಪಾದ್ಯನಾದಂತಹ ಭಗವಂತನಿಗೆ ಪ್ರಾರ್ಥನೆ ಮಾಡುವಂಥದ್ದು, ಯಜುರ್ವೇದದಿಂದ ಪ್ರತಿಪಾದ್ಯನಾದ ಭಗವಂತನನ್ನ ಪ್ರಾರ್ಥಿಸುವುದು, ಸಾಮವೇದದಿಂದ ಪ್ರತಿಪಾದ್ಯನಾದಂತಹ ಭಗವಂತನನ್ನ ಪ್ರಾರ್ಥಿಸುವುದು ಅನ್ನುವ 3 ಮುಖಗಳಲ್ಲಿ ಆ ಮಂತ್ರಗಳು ತೆರ್ಕೊಳ್ತಾವೆ. ಶಾಂತಿ 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 ಅಂತ. ಸಹನೌ ಅವತು, ನಮ್ಮಿಬ್ಬರನ್ನು ಆ ವೇದಾಭಿಮಾನಿಗಳು ಅಥವಾ ಶಾಸ್ತ್ರಾಭಿಮಾನಿಗಳು, ಮುಖ್ಯವಾಗಿ ಈ ಮಂತ್ರದಿಂದ ಪ್ರತಿಪಾದ್ಯನಾದ ಭಗವಂತ ಪ್ರವೇಶಿಸಲಿ. ಅವಪ್ರವೇಶೇ ಅಂತ ಧಾತು. ನಮ್ಮನ್ನ ಭಗವಂತನ ಎಲ್ಲಾ ಅವಸ್ಥೆಗಳಲ್ಲೂ ಕಾಪಾಡುವಂತಹ ರೂಪಗಳಲ್ಲಿ, ಅಧ್ಯಯನಕ್ಕೆ ರಕ್ಷಣೆ ನೀಡುವಂತಹ ರೂಪಗಳ ಪ್ರಭಾವ ಅತ್ಯಂತ ದೊಡ್ಡದು. ಅದು ನಮಗೆ ಯಾವಾಗ್ಲೂ ಎಚ್ಚರವನ್ನ ಕೊಡುವಂಥದ್ದು ಮತ್ತು ಪ್ರಜ್ಞೆಯನ್ನ ಕೊಡುವಂಥದ್ದು. ನನ್ನಲ್ಲಿ ಒಂದು ರೂಪದಿಂದ, ಅಂದ್ರೆ ಶಿಷ್ಯನಾಗಿ ಕೂತವನು ಹೇಳ್ತಾನೆ, ನನ್ನಲ್ಲಿ ಒಂದು ರೂಪದಿಂದ ಇದ್ದು ಭಗವಂತ ಪ್ರವೇಶ ಮಾಡಲಿ ಅಥವಾ ಅರ್ಥವನ್ನ ಮಾಡಿಸಲಿ. ಗುರುಗಳಲ್ಲಿ ನಿಂತು, ಇದು ಶಿಷ್ಯ ಗುರು ಮತ್ತು ಶಿಷ್ಯರನ್ನ ಸೇರಿಸಿ ಪ್ರಾರ್ಥನೆ ಮಾಡುವ ಬಗೆ, ಅಂದ್ರೆ ಶಿಷ್ಯನ ಪ್ರಾರ್ಥನೆ. ಆದ್ರೆ ಗುರುಗಳನ್ನ ಸೇರಿಸಿಕೊಂಡು ಸಹ ನಾವು ಅಂದ್ರೆ ನಮ್ಮಿಬ್ಬರನ್ನು ಸೇರಿಕೊಂಡು ಒಟ್ಟೊಟ್ಟಿಗೆ ಭಗವಂತನ ರೂಪಗಳು ಪ್ರವೇಶಿಸಲಿ. ಯಾಕೆಂದ್ರೆ ನಾವು ಅರ್ಥ ಮಾಡ್ಕೊಳ್ತೇವೆ ಅಂತ ಅನ್ನೋದು ತುಂಬಾ ದಡ್ಡತನದ ಮಾತುಗಳಾಗ್ತವೆ. ಭಗವಂತ ನಮಗೆ ಈ ಶಕ್ತಿಯನ್ನ ಕೊಡಬೇಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಈ ಮಾತು ಬಂದಿದೆ. ನಮ್ಮನ್ನು ಭಗವಂತನ ಇಬ್ಬರನ್ನು ಕೂಡ ಎತ್ತುವುದಕ್ಕೋಸ್ಕರ ಅಥವಾ ಏರಿಸುವುದಕ್ಕೋಸ್ಕರ 2 ರೂಪಗಳಲ್ಲಿ ನೆಲೆಸಿದ್ದಾನೆ. ಪ್ರಧಾನವಾಗಿ 2 ರೂಪಗಳನ್ನ ಪ್ರತಿಯೊಬ್ಬನೂ ಕೂಡ ಅವನ ಜೀವನದಲ್ಲಿ ಆತ್ಮಾಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾ ಸ್ಥಿತಃ ಅಂತ, ಶರೀರದಲ್ಲಿ ಮತ್ತು ಜೀವನ ಒಳಗೆ ಸೇರಿದ ರೂಪ ಅಂತ ಒಂದು ಉಪನಿಷತ್ತೇ ಮುಂದೆ ಇಲ್ಲೇ ನಿರೂಪಣೆ ಇದೆ. ಆದ್ರೆ ಅದಕ್ಕಿಂತ ವಿಶೇಷವಾಗಿ 2 ರೂಪಗಳಿಂದ ಕೇಳುಗನಾಗಿ ಮತ್ತು ಹೇಳುಗನಾಗಿ 2 ರೂಪಗಳಲ್ಲಿ ಭಗವಂತ ಪ್ರವೇಶ ಮಾಡ್ತಾನೆ. ಇದು ನಾವು ಮೊದಲು ದೇವರ ಹತ್ರ ಕೇಳ್ಕೊಳ್ಬೇಕಾದ ಅಂಶ. ಈ ಉಪನಿಷತ್ತನ್ನ ಅಧ್ಯಯನ ಮಾಡುವಾಗ ನಮ್ಗಿರ್ಬೇಕಾದ ಎಚ್ಚರ, ನಮ್ಗಿರ್ಬೇಕಾದ ಪ್ರಾರ್ಥನೆ ಏನು ಅಂದ್ರೆ, ನಮ್ಮೊಳಗೆ ಭಗವಂತ ನೆಲೆಸಿ ಅರ್ಥ ಮಾಡಿಸಲಿ, ಅರ್ಥ ಆಗುವಂತೆ ಹೇಳುವ ಶಕ್ತಿಯನ್ನ ಗುರುಗಳಿಗೆ ಕೊಡ್ಲಿ. ಇದು ಶಿಷ್ಯ ಗುರುಗಳ ಬಗೆಗೆ, ಗುರುಗಳಲ್ಲಿ ಭಗವಂತನ ಅನುಗ್ರಹ ನನ್ನಲ್ಲಿ ಹೇಗಾಗಬೇಕು ಅನ್ನೋದಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡುವಂಥದ್ದು. ನಮ್ಮಿಬ್ಬರನ್ನು ಕೂಡ ಭಗವಂತ ಪ್ರವೇಶಿಸಿ ಅವನಲ್ಲಿ ಹೇಳುವ ಶಕ್ತಿಯನ್ನು, ನನ್ನಲ್ಲಿ ಕೇಳುವ ಶಕ್ತಿಯನ್ನು, ಹೇಳುವುದು ಹೇಗೆ ಅಂದ್ರೆ ಬರೀ ಹೇಳುವುದು ಅಂತಲ್ಲ, ನನಗೆ ಅರ್ಥವಾಗುವಂತೆ ಹೇಳುವ ಶಕ್ತಿಯನ್ನ ಭಗವಂತ ಆ ಗುರುಗಳಲ್ಲಿ ನಿಂತು ಮಾಡಲಿ. ಸಹನೌ ಭುನಕ್ತು. ಭುನಕ್ತು ಅಂತಂದ್ರೆ ನಾವು ಆಹಾರವನ್ನ ಸ್ವೀಕರಿಸುವುದು ಒಂದು ಮುಖದಲ್ಲಾದ್ರೆ, ಇನ್ನೊಂದು ಮುಖದಲ್ಲಿ ಪರಿಪಾಲನೆ. ನಮ್ಮಿಬ್ಬರಲ್ಲಿ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್, ನಾವಿಬ್ರು ಕೂಡ ಯಾವತ್ತೂ ಕೂಡ ಒಳ್ಳೆ ವಿಷಯಕ್ಕೋಸ್ಕರ ಜೊತೆಯಾಗಿ ಕಾರ್ಯಭಾರವನ್ನ ಮಾಡಬೇಕು. ಒಟ್ಟಿಗೆ ಕೂತು ಭಗವಂತನ ಬಗ್ಗೆ ಚಿಂತಿಸುವುದು ಅನ್ನುವುದು ಒಂದು ಸಹಭೋಗ. ಭಗವಂತನ 2 ರೂಪಗಳು, ನಾನು ಕೇಳಿ ಆ ಪಾಠವನ್ನ ಕೇಳಿ ಆನಂದವನ್ನ ಅನುಭವಿಸಬೇಕು, ಗುರುಗಳು ಪಾಠ ಹೇಳುವಾಗ ಆನಂದದಿಂದ ಆ ಪಾಠ ಮಾಡಬೇಕು. ಹಾಗೆ ನಮ್ಮಿಬ್ಬರಲ್ಲೂ ರಸಾಸ್ವಾದ ಮಾಡುವ ನೆಲೆಯಲ್ಲಿ ಭಗವಂತನ ರೂಪ ಅದು ನೆಲೆಸಲಿ. ಸಹ ನೌ ಭುನಕ್ತು. ನೌ ಅಂದ್ರೆ ನಮ್ಮಿಬ್ಬರನ್ನೂ ಕೂಡ ಭಗವಂತನ ರೂಪ ಪ್ರವೇಶಿಸಿದ್ರೆ ಮಾತ್ರ ನಾವು ಆ ಪಾಠವನ್ನ ಅಥವಾ ಅದರಿಂದ ಬಂದ ಅನುಭವವನ್ನ ಸುಖವಾಗಿ ಅನುಭವಿಸ್ಲಿಕ್ಕಾಗತ್ತೆ. ಸಹ ವೀರ್ಯಂಕರವಾವಹಿ. ನಾವಿಬ್ಬರು ಚಿಂತಿಸುವಾಗ
ಅದು ವೀರ್ಯವತ್ತಾಗಲಿ. ನಮ್ಮಿಬ್ಬರ ಪ್ರಾರ್ಥನೆ ವೀರ್ಯವತ್ತು ಅಂದ್ರೆ ಯಾವ ವಿದ್ಯೆ ಇಬ್ಬರು ಒಂದು ಮನಸ್ಸಿನಿಂದ ಪಡೆದದ್ದಾಗುತ್ತೋ, ಅಂದ್ರೆ ಹೇಳುವವನು ಮತ್ತು ಕೇಳುವವನು ಇಬ್ಬರು. ಉಪನಿಷತ್ತು ಮಾಡ್ತಾರೆ. ಕಠೋಪನಿಷತ್ತು ಹೇಳಿದೆ ಆರಂಭದಲ್ಲಿ, ಹೇಳಿಲ್ವಾ? ಈ ಟೈಮ್ಗೆ ಯಾವ ಪಾಠನೂ ಇರ್ಲಿಲ್ಲ ಅಲ್ವಾ? ಇದು ಬೇರೆ ಪಾಠ. ಸಹವೀರ್ಯಂ ಕರವಾವಹೈ. ಕರವಾವಹೈ ಅಂತಂದ್ರೆ ನಾವಿಬ್ಬರು ಜೊತೆಗೂಡಿ ಪ್ರಾರ್ಥಿಸೋಣ. ಸಹ ವೀರ್ಯಂ. ವೀರ್ಯ ಅಂದ್ರೆ ಅದು ಸಶಕ್ತವಾಗುವುದು ಅಂತ ಅರ್ಥ, ಗಟ್ಟಿಯಾಗುವುದು ಅಂತ ಅರ್ಥ. ನಮಗೆ ಒಂದು ವಿಷಯವನ್ನ ಧಾರಣೆ ಮಾಡಬೇಕು ಅಂತಂದ್ರೆ ಮತ್ತು ಧಾರಣೆ ಮಾಡಿದ್ದನ್ನ ನಮ್ಮ ಜೀವನದಲ್ಲಿ ಅನುಭವಿಸ್ಬೇಕು ಅಂತಂದ್ರೆ ಅದು ಪಕ್ವವಾಗಬೇಕು. ಈಗ ಎಷ್ಟೋ ವಿಷಯ ಗೊತ್ತಾಗುತ್ತೆ, ಗೊತ್ತಾದ ತಕ್ಷಣ ನಾವು ಬಹಳ ಸಂತೋಷದಿಂದ ಅದನ್ನ ಎಲ್ಲೆಲ್ಲೋ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ತೇವೆ. ಆಗ ಅದೊಂದ್ ಸರ್ತಿ ಎಡವಟ್ಟು ಆಗುತ್ತೆ. ನಮಗೆ ಪ್ರಯೋಗ ಮಾಡ್ತಾ 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 ಹೋದ ಹಾಗೆ, ಅಂದ್ರೆ ತಾಳ್ಮೆಯಿಂದ ಮಾಡಿದ್ರೆ ಅದು ಒಳ್ಳೆಯ ಫಲವನ್ನ ಕೊಡುತ್ತೆ. ವೀರ್ಯವತ್ತರ ಅಂತಂದ್ರೆ ಫಲಿಸುವಂತದ್ದು ಅಂತ ಅರ್ಥ. ವಿದ್ಯೆ ಫಲಿಸ್ಬೇಕು, ಬರೀ ಬಂದ್ರೆ ಉಪಯೋಗ ಇಲ್ಲ. ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ಅಂತಂದ್ರೆ ಅದು ನಮ್ಗೆ ಝೂವಾಲಜಿ ಕಲ್ತ ಹಾಗೆ. ಎಷ್ಟು ನಾವು ಪ್ರಾಣಿ ಶಾಸ್ತ್ರವನ್ನ ಕಲ್ತರೂ ಕೂಡ ಪ್ರಾಣಿಗಳ ಹತ್ರ ಹೋದಾಗ ಒಂದು ಬಿಹೇವಿಯರ್ ಬೇರೆನೆ ಇರುತ್ತೆ. ನಾವು ಮನಃಶಾಸ್ತ್ರ ಅಂತ ಓದ್ತೇವೆ, ಅಥವಾ ಈಗ ಹಸ್ತ ಸಾಮುದ್ರಿಕ ಅಂತ ಕಲಿತಾರೆ, ಅಥವಾ ಜ್ಯೋತಿಷ ಅಂತ ಕಲಿತಾರೆ. ಏನ್ ಕಲ್ತರು ಕೂಡ ಅವ್ರು ಮತ್ತೆ ಫೀಲ್ಡಿಗೆ ಬಂದ ಮೇಲೆನೆ ಅವ್ರು ಎಲ್ಲ ಅಂದ್ರೆ ಅದು ಏನು ಅಂದ್ರೆ ಕೇವಲ ಅದರ ಥಿಯರಿ ಮಾತ್ರ ಗೊತ್ತಾಗಿರುತ್ತೆ. ಅದು ಹಸ್ತ ಸಾಮುದ್ರಿಕಗಳ ಎಷ್ಟೇ ಅಭ್ಯಾಸ ಮಾಡಿದ್ರು ಕೂಡ ಕೈಗಳನ್ನ ನೋಡಿ 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 ಗೆರೆಗಳ ವ್ಯತ್ಯಾಸಗಳ ಅನೇಕ ಅನುಭವ ಆದ್ಮೇಲೆ ಆ ಕಲಿತ ವಿದ್ಯೆಯ ಜೊತೆಗೆ ತನ್ನ ಅನುಭವ ಸೇರಿ ಅದು ಫಲಿಸುವುದುಂಟಲ್ಲ, ಅದರಲ್ಲಿ ನಮ್ಮ ಶ್ರದ್ಧೆ ಮತ್ತು ನಮ್ಮ ತಪಸ್ಸು ಮತ್ತು ಕೇಳುಗನ ಸಹಜವಾದ ಸರೆಂಡರ್ನೆಸ್ಸು ಇದೆಲ್ಲ ಸೇರಿದಾಗ ಆ ವಿದ್ಯೆಯ ಫಲವನ್ನ ಅವನಿಗೂ ಬೇಕಾದ ಹಾಗೆ ಹೇಳುವ ಶಕ್ತಿ ಆ ಜ್ಯೋತಿಷಿಕನಿಗೆ ಬರುತ್ತೆ. ಅವನಿಗೆ ಪರಿಹಾರ ಸಿಗಬೇಕಾದಂತಹ ರೀತಿಯ ಮಾತುಗಳೇ ಅವನು ಕೂಡ ಪಡೆಯುವಂತಾಗುತ್ತೆ. ಇದು ಅಧ್ಯಯನ ಮಾಡಿದ್ದರ ಸಾರ್ಥಕತೆ. ಸಹವೀರ್ಯಂ ಕರವಾವಹೈ. ಕರವಾವಹೈ ಅಂತಂದ್ರೆ ನಾವು ಇಬ್ರು ಒಂದು ಆಲೋಚನೆಯಿಂದ ಈ ಕೆಲಸವನ್ನ ಮಾಡುತ್ತಾ ಇರುವುದು. ತೇಜಸ್ವಿನೌ ಅಧೀತಂ ಅಸ್ತು. ಅಧೀತಂ ತೇಜಸ್ವಿ ಅಸ್ತು. ನೌ ಅಧೀತಂ ತೇಜಸ್ವಿ ಅಸ್ತು. ಏನು ತೇಜಸ್ವಿ ಆಗ್ಬೇಕು? ಅಧೀತಂ ತೇಜಸ್ವಿ ಅಸ್ತು. ಯಾರ ತೇಜಸ್ವಿ ಅಧ್ಯಯನ ತೇಜಸ್ವಿ ಆಗ್ಬೇಕು? ನೌ. ನಮ್ಮಿಬ್ಬರ ಅಧ್ಯಯನವು ಕೂಡ, ನಾವಿಬ್ಬರು ಓದಿಕೊಂಡದ್ದು. ಈಗ ಹೇಳುವವನೂ ಕೂಡ ತಾನು ಹೇಳುಗನಾಗುವಾಗ ಕಲೀಲಿಕ್ಕೆ ತುಂಬಾ ಇದೆ. ಹೇಳಿ ಆಯ್ತು, ನಾನು ಕೇವಲ ಮುಕ್ತ ಅಥವಾ ನನ್ನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಏನು ಬೇಕಿಲ್ಲ ಅಂತ ಅವನು ಅದನ್ನು ನಿರಾಕರಿಸುವ ಹಾಗಿಲ್ಲ. ಅವನು ಅಧ್ಯಯನ ಮಾಡಿದ್ದು ತೇಜಸ್ವಿ ಆಗುದು ಮತ್ತೆ ಮತ್ತೆ ಹೇಳಿದಾಗ. ಕೇಳುವವನು ಕೇಳಿ ತೇಜಸ್ವಿ ಆಗ್ತಾನೆ, ಹೇಳುವವನು ಹೇಳಿ ತೇಜಸ್ವಿ ಆಗ್ತಾನೆ. ಆಗ್ಬೇಕು ಅನ್ನೋದನ್ನ ದೇವರ ಹತ್ರ ಪ್ರಾರ್ಥನೆ ಮಾಡುದು. ನೌ ಅಧೀತಂ ತೇಜಸ್ವಿ ಅಸ್ತು. ಕೊನೆಯ ಬಹಳ ಮುಖ್ಯವಾದ ಪ್ರಾರ್ಥನೆ ಮಾ ವಿದ್ವಿಷಾವಹೈ. ನಮ್ಮಿಬ್ಬರಲ್ಲಿ ಯಾವತ್ತೂ ಕೂಡ ಭಿನ್ನ ಅಭಿಪ್ರಾಯ ಬಾರದೇ ಇರಲಿ. ಒಂದೇ ನಿಮಿಷ.
ಮ್ಯೂಟ್ ಅಲ್ಲಿ ಇದ್ದೀರಿ. ಹೌದು, ಒಂದೆರಡು ನಿಮಿಷ.
ಕೇಳಿಸ್ತಿಲ್ಲ ನಮ್ಗುನು.
ಶ್ರೂಯತೆ ವಾ? ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ ಈಗ. ಹಾ ಗುರುಗಳೇ, ಕೇಳಿಸ್ತಾ ಇದೆ. ಸರಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶಶಿ ಅವ್ರು ಬಂದ್ರಾ? ಸೇರ್ಸುದ್ರಲ್ಲೇ ಆಗೋಯ್ತು ಸಮಯ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ 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 ಅಂತ ನಾವು 3 ಬಾರಿ ಆ ಶಾಂತಿ ಮಂತ್ರದ ಚಿಂತನೆಯನ್ನ ನಡೆಸುವುದರ ಜೊತೆಗೆ ಭಗವಂತನ ಪ್ರಾರ್ಥನೆಯನ್ನ ಮಾಡಿದೆವು. ನನ್ನೊಳಗೆ ಮತ್ತು ಶಿಷ್ಯನ ಒಳಗೆ, ಅಂದ್ರೆ ಶಿಷ್ಯ ಗುರುಗಳ ಹತ್ರ, ಗುರುಗಳ ಜೊತೆಗಿದ್ದು ಪ್ರಾರ್ಥನೆ ಮಾಡುವಂಥದ್ದು. ನನ್ನೊಳಗೆ ಮತ್ತು ಗುರುಗಳ ಒಳಗೆ ಭಗವಂತ ಪ್ರವೇಶಿಸಲಿ, ನನ್ನೊಳಗೆ ಮತ್ತು ಗುರುಗಳ ಒಳಗೆ ಪ್ರವೇಶಿಸಿ ಅದರ ಉಪನಿಷತ್ತಿನ ರಸವನ್ನ ತಿನ್ನುವಂತೆ ಮಾಡಲಿ, ಅಥವಾ ಅದರ ಅನುಭವಕ್ಕೆ ನಾವು ಪಾತ್ರರಾಗುವಂತೆ ಮಾಡಲಿ. ನಾವಿಬ್ಬರು ಓದಿದ ಕಾರ್ಯವನ್ನು, ಅಧ್ಯಯನವನ್ನು ವೀರ್ಯವತ್ತರನ್ನಾಗಿ ಮಾಡುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನ ಕೊಡಲಿ. ಆಮೇಲೆ ನಾವು ಓದಿದ್ದು ತೇಜಸ್ವಿಯಾಗಲಿ, ಅದು ಫಲವತ್ತಾಗಲಿ, ಲೋಕಕ್ಕೆ ಉಪಕಾರಕವಾಗುವ ಸ್ಥಿತಿಗೆ ತಲುಪಲಿ ಎಂದು ಕೂಡ ನಮ್ಮಿಬ್ಬರ ನಡುವೆ ವಿದ್ವೇಷ ಉಂಟಾಗದೇ ಇರಲಿ ಅಂತ ಇಷ್ಟು ಪ್ರಾರ್ಥನೆಯನ್ನ ಆರಂಭದ ಮಂತ್ರದಲ್ಲಿ ಮಾಡಿದ್ದಾಯ್ತು. ಅದಾದ ಮೇಲೆ ಉಪನಿಷತ್ತಿನ ಮಾತು ಹೊರಡ್ತಾ ಇದೆ. ಕುಶನ್ಹ ವೈವಾಜಸ್ರವಸ ಸರ್ವವೇದ ಸಂದದೌ ತಸ್ಯ ನಚಿಕೇತಾ ನಾಮ ಪುತ್ರ ಆಸ ತಂಹ ಕುಮಾರಂ ಸಂತಂ ದಕ್ಷಿಣಾಸು ನೀಯಮಾನಾಸು ಶ್ರದ್ಧಾ ಆವಿವೇಶ. ಶ್ರದ್ಧೆಯಿಂದ ಮಾಡುವಂತಹ ಒಂದು ಕಾರ್ಯ ನಡೀತಾ ಇದೆ. ವಿಚಿತ್ರ
ಪವಿತ್ರವಾದಂತಹ ಒಂದು ಯಾಗ ಇದು. ಉಷನ್ ಇಷ್ಟಪಟ್ಟು ಮಾಡ್ತಾ ಇದ್ದಾನೆ. ಯಾರು? ವಾಜಶ್ರವಸ್ ಅನ್ನುವಂತಹ ವಾಜಶ್ರವಸಃ ಅವನ ಒಂದು ಯಾಗ. ವಾಜಶ್ರವಸನು ಸರ್ವವೇದಸಂ ಎಲ್ಲಾ ಸಂಪತ್ತನ್ನು, ವೇದಸ್ ಅಂದ್ರೆ ವೇದಾಹ ವೇದಸೌ ವೇದಸಃ ವೇದಸಂ ಅದು ಪುಲ್ಲಿಂಗದ ಶಬ್ದ. ಎಲ್ಲ ಸಂಪತ್ತನ್ನು ಕೂಡ, ಸರ್ವ ಸಂಪತ್ತನ್ನು ತೊರೆಯುವಂತಹ ಒಂದು ವ್ರತ, ಸರ್ವ ವ್ರತ ಸಮರ್ಪಣೆ ಮಾಡುವಂತಹ ಒಂದು ವಿಶಿಷ್ಟವಾದ ವ್ರತ, ಸರ್ವ ವಸ್ತುಗಳನ್ನು ಸಮರ್ಪಿಸುವ ವ್ರತ. ಅದನ್ನ ಮಾಡಿ ಸರ್ವವೇದಸಂ ದದೌ, ಏನು ಇಲ್ಲ, ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಹೊರಡುವುದಷ್ಟೇ. ಇಂಥದ್ದನ್ನೇ ಇಷ್ಟಪಟ್ಟು ಮಾಡಿದ. ಅಂದ್ರೆ ವಾಜಶ್ರವಸನ ಮರಿಮಗ ಇವನು, ಉದ್ದಾಲಕ ಅಂತ ಇವನ ಹೆಸರು. ಅದು ವಾಜಶ್ರವ ಅಂತ ಅವನ ಮುತ್ತಜ್ಜ. ಅವನ ಮರಿಮಗನಾದ ಉದ್ದಾಲಕ ಸ್ವರ್ಗಲೋಕವನ್ನ, ಉಷನ್ ಅಂತಂದ್ರೆ ಏನನ್ನೋ ಬಯಸಿ, ಎರಡೂ ಅಭಿಪ್ರಾಯದಲ್ಲಿದೆ. ಉತ್ತಮವಾದ ಗತಿಯನ್ನ ಬಯಸಿ ಅಂತ ಅರ್ಥ, ಕರ್ತವ್ಯ ಮಾಡಬೇಕು ಅಂತ ಬಯಸಿ, ಎರಡೂ ಮುಖದಲ್ಲಿ ಆ ಚಿತ್ರಣ ಇದೆ. ಇಲ್ಲ ಅಂದ್ರೆ ಅವನಿಗೆ ಅದರಿಂದ ಪಾರಾಗುವ ದಾರಿ ಕಾಣಿಸ್ತಿರ್ಲಿಲ್ಲ. ಪಾರಾಗುವ ದಾರಿ ಕಾಣಿಸ್ತಾ ಇದೆ ಅಂದ್ರೆ ಅದರ ಅರ್ಥ ಅವನಿಗೆ ಆ ಸತ್ಕರ್ಮ ಮಾಡುವುದು ಅನ್ನೋದು ಬಹಳ ಇಷ್ಟವಾದ ಕಾರ್ಯವೇ. ಅದರಲ್ಲಿ ಕೆಲವೊಮ್ಮೆ ಸಣ್ಣತನ ಇರ್ತದೆ, ಒಳ್ಳೆಯವರು ಇರ್ತಾರೆ, ಆದ್ರೆ ಯಾವುದೋ ಒಂದು ವಿಷಯದಲ್ಲಿ ಅವರಿಗೆ ಜೀವನದಲ್ಲಿ ಆದ ಕೆಟ್ಟ ಅನುಭವದಿಂದ ಆ ವಿಷಯವನ್ನ ಸಿಕ್ಕಾಪಟ್ಟೆ ವಿರೋಧಿಸ್ತಾರೆ, ಅಥವಾ ಅದರ ಬಗ್ಗೆ ಕೆಂಡವಂಡಲಾಗ್ತಾರೆ. ರುರು ಸರ್ಪಗಳನ್ನ ಕೊಂದ ಹಾಗೆ ಅವನ ಹೆಂಡತಿಯನ್ನ ಅಥವಾ ಹೆಂಡತಿ ಆಗೋಳನ್ನ ಕೊಂದಿತು ಒಂದು ಸರ್ಪ ಅನ್ನುವ ಕಾರಣಕ್ಕೆ ಇಡೀ ಜೀವನ ಅದನ್ನು ದೂರ ಇಟ್ಟ. ಹಾಗೆ ಇವನು ತುಂಬಾ ಶ್ರದ್ಧಾವಂತ, ಆದ್ರೆ ಅದರ ಮಧ್ಯದಲ್ಲಿ ಒಂದು ಅಪೇಕ್ಷೆ ಇತ್ತು, ಉತ್ತಮವಾದ ಲೋಕಗಳನ್ನ ಪಡಿಬೇಕು. ತಸ್ಯ ನಚಿಕೇತ ನಾಮ ಪುತ್ರ ಆಸ. ಅವನಿಗೋ ಆ ಹ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಆನಂದವನ್ನ ಹೇಳುವಂತ ಶಬ್ದ. ಅವನಿಗೂ ಒಬ್ಬ ಅದ್ಭುತನಾದ ಹುಡುಗ ಇದ್ದ, ಮಗ ಇದ್ದ, ನಚಿಕೇತ ಅಂತ ಅವನ ಹೆಸರು. ಪುತ್ರ ನಚಿಕೇತ ನಾಮ ಪುತ್ರ ಆಸಾತ್. ನಚಿಕೇತಾ ಅದು ನಚಿಕೇತಸ್ ಅಂತ ಶಬ್ದ. ನಚಿಕೇತಾ, ನಚಿಕೇತಸೌ, ನಚಿಕೇತಸಃ ಅಂತ ಎರಡು ರೀತಿಯ ಪ್ರಯೋಗ ಇದೆ. ಅಕಾರಾಂತವೂ ಇದೆ, ಸಕಾರಾಂತವೂ ಇದೆ. ಬಹಳ ಪ್ರಸಿದ್ಧ ನಚಿಕೇತ ಅನ್ನೋದು ನಚಿಕೇತಸ್ ಶಬ್ದ. ಅದು ನಚಿಕೇತಾ ಅನ್ನುವಂತಹ ಅಂದ್ರೆ ದೀರ್ಘ ಹೇಳುವುದರ ಉದ್ದೇಶ, ಅಬ್ಬಾ ಏನ್ ಅದ್ಭುತ, ಅವನಿಗೂ ಒಬ್ಬ ಅದ್ಭುತನಾದ ತಂದೆಯನ್ನೇ ಉದ್ಧಾರಗೊಳಿಸುವಂತಹ ಮಗ ಇದ್ದ ಅನ್ನೋದನ್ನ ಆ ಮಾತು ಹೇಳುತ್ತೆ. ಪುತ್ರ ಆಸ, ಅವನಿಗೊಬ್ಬ ಮಗ ಇದ್ದ. ತಂಘ ಕುಮಾರಂ ಸಂತಂ ದಕ್ಷಿಣಾಸು ದೀಯಮಾನಾಸು ಶ್ರದ್ಧಾ ಆವಿವೇಶ. ಅವನು ಒಂದು ವ್ರತವನ್ನ ಕೈಗೊಂಡಿದ್ದ ಅಲ್ವಾ, ಆ ವ್ರತವನ್ನ ದಕ್ಷಿಣಾಸು, ಅದು ನಿಯಮಾನಾಸು ಆಗ್ಬೇಕಲ್ಲಿ. ಯಾವ್ದಾದ್ರು ಪಾಠದಲ್ಲಿ ಕೆಲವೊಮ್ಮೆ ದೀಯಮಾನಾಸು ಅಂತಿದ್ರೆ ಅದನ್ನು ತಿದ್ದಿಕೊಳ್ಳಿ, ಅದು ನಿಯಮಾನಾಸು. ಋತುಜರಿಗೆಲ್ಲ ಯಜ್ಞದ ಫಲ ಯಾವತ್ತೂ ಕೂಡ ಪೂರ್ಣ ಆಗುದು ಯಾವಾಗ ಅಂದ್ರೆ ಅದರ ಪರವಾಗಿ, ಆ ಯಜ್ಞದ ಭಾಗವಾಗಿ ಅದರ ದಕ್ಷಿಣೆ ಅಂತ ಅನ್ನೋದು ಬಹಳ ಮುಖ್ಯ. ಯಜ್ಞ ಮತ್ತು ದಕ್ಷಿಣ ಅದೆರಡು ಒಟ್ಟಿಗಿರುವಂಥದ್ದು. ಅದು ಬೇರ್ಪಡಿಸಿದ್ರೆ ಯಜ್ಞ ಆಗುದಿಲ್ಲ, ಅಥವಾ ಯಜ್ಞಕ್ಕೆ ಅದರ ಸಂಪರ್ಕ ಇಲ್ಲದೆ ಇದ್ರೆ ಅದು ಪೂರ್ಣ ಆಗುದಿಲ್ಲ. ಕೃಷ್ಣನು ಕೂಡ ಮಂತ್ರಹೀನಮ ದಕ್ಷಿಣಂ ಶಾಸ್ತ್ರ ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಮ ದಕ್ಷಿಣಂ. ವಿಧಿಹೀನವಾದ್ರೆ ಅವರೊಂದು ಕ್ರಮದಲ್ಲಿ ಹೀಗ್ ಮಾಡ್ಬೇಕು ಅಂತ ಹೇಳಿರ್ತಾರೆ, ಇವ್ರಿಗೆ ಇಷ್ಟ ಬಂದಾಗ ಮಾಡುದು. ಅದಕ್ಕೆ ಮಂತ್ರ ಅವರೇ ಇಷ್ಟಪಟ್ಟಾಗ ಬೈದು, ಅವ್ರ ಮಂತ್ರವನ್ನ ಯಾವುದೋ ದ್ರವ್ಯದಲ್ಲಿ ಹೇಳಿದ್ರೆ ಇವ್ರು ಯಾವುದೋ ದ್ರವ್ಯದಲ್ಲಿ ಆಹುತಿ ಕೊಡುದು, ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು ಅಂತಿದ್ರೆ ನಾಲ್ಕು ಕಡೆಗೆ ಮುಖ ಮಾಡ್ಕೊಂಡು ಒಟ್ಟಿಗೆ ಒಂದ್ರ ಮೇಲೆ ಒಂದು ಹೊತ್ತು ಹಾಕೋದು. ಅದು ಅಗ್ನಿಗೆ ಒಂದು ಕ್ರಮ ಇದೆ, ಇಷ್ಟೇ ಆಹುತಿಯನ್ನ ಇಷ್ಟು ಕಾಲಮಾನದಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಉರಿಯತ್ತೆ ಅಂತ. ಎಲ್ಲರೂ ಸೇರಿ ಒಟ್ಟಿಗೆ 15-25 ಜನ ಅದಕ್ಕೆ ಸರಿಯಾಗಿ ಕುಂಡದ ವ್ಯವಸ್ಥೆ ಎಲ್ಲ ಆಗಿದ್ರೆ ಬೇರೆ. ಅದೇನು ಇಲ್ಲದೆ ಒಟ್ರಾಸಿ ಅದರ ಒಟ್ಟು ರಾಶಿ ಹಾಕಿದ್ರೆ ಆವಾಗ ಅದು ಏನು ಉರಿಯದೆ ಇವರ ಯಜ್ಞ ಮುಗಿದ್ರು ಅದರ ಆಹುತಿಗಳೆಲ್ಲ ಸಾಯಂಕಾಲ ಆಗೋ ತನಕ ಉರಿತಾನೆ ಇರುತ್ತೆ. ಹಾಗೆ ಆಗ್ಬಾರ್ದು. ನಾವು ಇಲ್ಲಿ ಸಂಕಲ್ಪ ಮಾಡಿ ಮುಕ್ತಾಯ ಮಾಡುವಾಗ ಅಲ್ಲಿ ಇದ್ದ ಆಹುತಿ ಕೊಟ್ಟ ಪದಾರ್ಥಗಳೆಲ್ಲ ಹುತ ಆಗಿ ಹೋಗಬೇಕು. ಕೃಷ್ಣಾರ್ಪಣೆ ಬಿಡುವಾಗ ಹುತ ಆಗಿರ್ಬೇಕು. ಅದು ಶ್ರದ್ಧೆಯಿಂದ ಆ ಕರ್ತವ್ಯ ಆಗಿದ್ದಕ್ಕೆ ಸೂಚನೆ, ಅದು ಕರ್ತವ್ಯ ಚೆನ್ನಾಗಿ ನಡೆದಿದೆ ಅಂತ. ಅಂಥದ್ದೊಂದು ಕರ್ತವ್ಯದ ದೃಷ್ಟಿಯಿಂದ ಒಂದು ವಿಧಿಹೀನ
ಅಸೃಷ್ಟಾನ್ನ. ಮನೆಗೆ ಒಂದು ಒಳ್ಳೆ ಯಾಗ ಮಾಡ್ತೀವಿ ಅಥವಾ ಒಳ್ಳೆಯ ಸತ್ಕರ್ಮ ಮಾಡ್ತೇವೆ, ಆದ್ರೆ ಬಂದವರಿಗೆ ಹೊಟ್ಟೆ ತಣಿಸದೆ ಹಾಗೆ ಕಳಿಸ್ತೇವೆ ಅಂತಂದ್ರೆ ಅದು ಒಂದು ದೋಷ. ಅಸೃಷ್ಟಾನ್ನಂ, ಅನ್ನವನ್ನ ಬೇಯಿಸಿ, ಅನ್ನ ಅಂದ್ರೆ ಅಕ್ಕಿ ಅನ್ನ ಅಂತ ಒಂದೇ ಅಲ್ಲ, ಹೊಟ್ಟೆ ತುಂಬಿಸಿ ಕಳಿಸ್ಬೇಕು. ಅದು ಏನಾದ್ರೂ ಪದಾರ್ಥ ಅವ್ರು ತಿನ್ನುವಂತ ಪದಾರ್ಥವನ್ನ ಬಂದ ಯಾಗಕ್ಕೆ ಬಂದವರು ಹಾಗೆ ಹಸಿದ ಹೊಟ್ಟೆಯಲ್ಲಿ ಹೋಗಬಾರದು. ವಿಧಿಹೀನಂ ಅಸೃಷ್ಟಾನಂ ಮಂತ್ರಹೀನಂ. ಇನ್ನು ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಅಂತ ಬರೀ ಹಾಡುದು ಅಥವಾ ಬರೀ ಜೋರಾಗಿ ತಮಟೆ ಜಾಗಟೆ ಇತ್ಯಾದಿ ಬಾರಿಸ್ಕೊಂಡೇ ಕರ್ತವ್ಯಗಳನ್ನು ಮುಗಿಸುವುದು ಅಂತ ಅನ್ನೋದು ಅದು ಕ್ರಮ ಅಲ್ಲ. ಎಲ್ಲಿ ಯಾವ ವಿಷಯಕ್ಕೆ ಮಂತ್ರ ಕೇಳಬೇಕು ಅಂತ ಅಲ್ಲಿ ವಿಧಿ ಇದೆಯೋ ಆಗ ಎಲ್ಲರ ಕಿವಿಗೆ ಮಂತ್ರಗಳೇ ಕೇಳಬೇಕು. ಇವ್ರು ಕೇಳ್ಕೋಬಹುದು, ಇವ್ರು ಕೇಳ್ಕೋಬಾರ್ದು ಅಲ್ಲ. ಅವ್ರು ಪೂಜೆಗೆ ಬಂದಿದ್ದಾರೆ ಅಂದ್ರೆ ಅವರಿಗೆ ಮಂತ್ರ ಕಿವಿಗೆ ಬೀಳ್ಬೇಕು. ಆ ಕೇಳುವುದ್ರಿಂದಲೇ ಒಂದು ಮನಸ್ಸಿಗೆ ಆನಂದ ಆಗುತ್ತೆ. ಅದರ ಮೂಲಕ ಅವರ ಜೀವನದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತೆ. ಆಮೇಲೆ ಅದಕ್ಷಿಣಂ, ಈ ಎಲ್ಲ ಪೂಜೆ ಮಾಡಿಸುದು, ಆದ್ರೆ ಅದಕ್ಕೆ ಏನು ಸಂಪತ್ತನ್ನ ವಿನಿಯೋಗ ಮಾಡದೆ ಅಥವಾ ಅವ್ರಿಗೆ ಕೊಡ್ಬೇಕಾದ ವಿಷಯದಲ್ಲಿ ದೊಡ್ಡ ಜಿಜ್ಞಾಸೆ, ಅಷ್ಟು ಯಾಕೆ ಖರ್ಚು ಮಾಡ್ಬೇಕು, ಇಷ್ಟು ಯಾಕೆ ಖರ್ಚು ಮಾಡ್ಬೇಕು ಅಂತ. ಅಲ್ಲಿ ಬೇರೆ ಉಳಿದದಕ್ಕೆಲ್ಲದಕ್ಕೂ ಲೆಕ್ಕ ಇಲ್ಲದಂತೆ ನೀರಿನಂತೆ ಚೆಲ್ಲಿರ್ತಾರೆ ಸಂಪತ್ತನ್ನ. ಆದ್ರೆ ದ್ರವ್ಯದ ಸರಿಯಾದ ವಿನಿಯೋಗ ಆಗಬೇಕಾದ ಯಜ್ಞದ ಮುಖ್ಯ ರುಬಾರಿಗಳಿಗೆ ಇಡೀ ಕಾರ್ಯಕ್ರಮದ ಮೂಲ ಯಜ್ಞ ಅಥವಾ ಆ ಸಂಸ್ಕಾರ ಅಥವಾ ಆ ಮಂತ್ರ ತಂತ್ರಗಳು, ಅದನ್ನ ಬದಿಗೆ ಹಾಕಿ ಅದನ್ನ ಎಲ್ಲೋ ಮೂಲೆಯಲ್ಲಿ ಮಾಡಿಸಿ ಉಳಿದದ್ದನ್ನೆಲ್ಲ ಭಾರಿ ವೈಭವದಿಂದ ಮಾಡುವಂಥದ್ದು ಕೂಡ ಅದು ಲೋಪ. ಅದಾಗಬಾರದು ಅಂತ ಕುಮಾರಂ ಸಂತಂ ದಕ್ಷಿಣಾಸು ನಿಯಮಾನಾಸು ಶ್ರದ್ಧಾ ಆವಿವೇಶ. ಅವನಿಗಿದು ಕಾಣಿಸ್ತು, ಇದ್ರಲ್ಲಿ ಏನೋ ಕೊರತೆ ಆಗ್ತಾ ಇದೆ. ಅವನಿಗೆ ಶ್ರದ್ಧೆ ಬಂತು ಅಂತಂದ್ರೆ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ. ಪದಾರ್ಥಗಳನ್ನ ದಾನವಾಗಿ ಕೊಡುವಾಗ ಬಹಳ ಎಚ್ಚರದಲ್ಲಿರ್ಬೇಕು. ಅದು ಏನು ಅಂತ ಈಗ ಗೊತ್ತಾಗುದಿಲ್ಲ, ಆದ್ರೆ ಮುಂದಿನ ಮಾತುಗಳನ್ನ ಕೇಳಿದಾಗ ಗೊತ್ತಾಗುತ್ತೆ. ಯಾಕೆಂದ್ರೆ ಯಾರಿಗೆ ಒಂದು ಪದಾರ್ಥವನ್ನ ನಾವು ಕೊಡುವಾಗ ದಾನ ಅನ್ನುವುದನ್ನ ನಾಳೆ ಅವನು ನಂಗೆ ವಾಪಸ್ ಕೊಡ್ಬೇಕು ಅನ್ನೋದಕ್ಕೆ ಕೊಡುದಲ್ಲ. ಕೊಡುವ ಉದ್ದೇಶ ನಾಳೆಗೆ ಅಥವಾ ಇನ್ಯಾವುದೋ ಒಂದು ದಿನಕ್ಕೆ ನಮ್ಗೂ ಅವನಿಂದ ಉಪಕಾರ ಆದೀತು ಅಂತ ಕೊಡುದು ಸಂಪತ್ತಿನ ದಾನ ಅಲ್ವೇ ಅಲ್ಲ, ಅದು ವ್ಯವಹಾರ. ಆಮೇಲೆ ಕೊಟ್ಟದ್ದು ಅವನಿಗೆ ಉಪಯೋಗ ಆಗ್ಬೇಕು. ಉಪಯೋಗ ಆಗ್ತಾ ಇದೆಯಲ್ಲ, ನಾನ್ ಕೊಟ್ಟಿದ್ದು ಯೂಸ್ ಮಾಡ್ತಾ ಇಲ್ವಾ, ನಾನ್ ಕೊಟ್ಟಿದ್ದನ್ನು ಉಪಯೋಗಿಸ್ತಾ ಇಲ್ವಾ, ನಾನ್ ಕೊಟ್ಟಿದ್ದನ್ನು ಯಾಕೆ ಎಲ್ಲಿಟ್ಟಿದ್ದೀರಿ ಅಂತ ಅದನ್ನು ಮತ್ತೆ ಮತ್ತೆ ಕೆಣಕುವುದು ಕೂಡ ಒಂದು ರೀತಿ ದಾನದ ಸತ್ವಾವಸ್ಥೆಯನ್ನ ಅದು ಕಳ್ಕೊಂಡ್ಬಿಡುತ್ತೆ. ಅದನ್ನಾಗಿ ನಾನು ಕೊಟ್ಟದ್ದೇ ನಿಮ್ಗೆ ಈ ವಿಷಯಕ್ಕಾಗಿ ನೀವು ಬರೀ ನಡ್ಕೊಂಡೇ ಹೋಗ್ತಾ ಇದ್ದೀರಲ್ಲ, ವಾಹನ ಎಲ್ಲ ಹೋಯ್ತು ನಾನು ಕೊಡಿಸಿದ್ದು ಅಂತ ಅದನ್ನ ಮತ್ತೆ ಮತ್ತೆ ವ್ಯಥೆ ಮಾಡಿಸುವಂತೆ ಆಗುವುದು ಅದು ದಾನದ ದೋಷ. ಈ ಹುಡುಗನಿಗೆ ಎಲ್ಲ ಕಾಣಿಸ್ತಿದೆ. ಯಾಕೆಂದ್ರೆ ಏನಾಗಿದೆ ಅನ್ನೋದು ಮತ್ತೆ ಮುಂದಿನ ಮಾತುಗಳು ಬಂದು ಗೊತ್ತಾಗುತ್ತೆ. ಒಟ್ಟಂತೂ ಅವನಿಗೆ ಪದಾರ್ಥಗಳನ್ನು ದಾನವಾಗಿ ಕೊಡುವಾಗ ಅದರ ಒಂದು ಚೌಕಟ್ಟು ಸರಿಯಾಗಿ ಇಲ್ಲ ಅನ್ನೋದು ಇದು ಅನರ್ಥಕಾರಕ ಅಂತ ಅವನಿಗೆ ಅರ್ಥ ಆಯ್ತು. ಅವನಿಗೆ ತಂದೆಗೆ ಸ್ವಲ್ಪ ಸರಿಯಾದ ವಿಷಯವನ್ನ ಹೇಳಬೇಕು. ಶ್ರದ್ಧಾ ಅವಿವೇಶ ಅಂದ್ರೆ ನಾವು ತಿಳಿಯದೆ ಏನೋ ಒಂದು ಆಗ್ತಾ ಇರುವ ತಪ್ಪನ್ನ ಸರಿ ಮಾಡಿಕೊಳ್ಬೇಕು, ಅದನ್ನ ತಿದ್ದಿಕೊಳ್ಬೇಕು. ನಮಗೆ ತಿಳಿಯದೇ ಇರುವ ಸಂಗತಿಯು ತುಂಬಾ ಇದೆ, ಅದರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಕೆಲವೊಮ್ಮೆ ಗಮನ ಇಲ್ಲದೆ ತಪ್ಪಾಗ್ತಾ ಇರುತ್ತೆ. ಹಾಗಾಗಿ ಅಪ್ಪನ ಹತ್ರ ಏನೋ ತಿಳಿಯದೆ ತಪ್ಪಾಗಿರ್ಬೇಕು, ಅದರಿಂದ ಅದನ್ನು ಸರಿಪಡಿಸ್ಬೇಕು ಅಂತ ಮಗನಿಗೆ ಶ್ರದ್ಧೆ ಉಂಟಾಯಿತು. ಈ ಉಪನಿಷತ್ತಿನ ಸಾರಾಂಶವನ್ನ ಏನು ಅನ್ನೋದನ್ನ ಹೇಳಲಿಕ್ಕೆ ಅದರ ಆರಂಭದಲ್ಲಿ ಒಂದು ಪ್ರಾರ್ಥನೆಯ ಮಾತಿದೆ. ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವ ಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಇದರ ಇಡೀ ಮಂತ್ರದ ಸಾರವನ್ನು ನಾವು ತಿಳ್ಕೊಳ್ಳುವ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತೆ ಇದರ ದೇವತೆ, ಇದರ ಋಷಿ, ಇದರ ಛಂದಸ್ಸು ಇತ್ಯಾದಿಗಳನ್ನು ಚೂರು ಗಮನ ಹರಿಸ್ಬೇಕಲ್ವಾ. ಅದಕ್ಕೋಸ್ಕರ ಈ ಮಂತ್ರವನ್ನ ಶುರು ಮಾಡುವಾಗ ಅದರ ಪ್ರಾರಂಭಿಕವಾದ ವಿಶೇಷತೆಯನ್ನ ಹೇಳ್ತಾ ಇದ್ದಾರೆ. ಸರ್ವತಃ ಪರಮಃ, ಎಲ್ಲಕ್ಕಿಂತಲೂ ಮಿಗಿಲಾದ ಭಗವಂತನಿಗೆ, ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳ್ತಾ ವಾಮನನಿಗೆ ನಮಸ್ಕಾರ ಅಂತ ಹೇಳ್ತಾ ಇದೆ. ವಾಮನ ಅನ್ನೋದು ಈ ಮಂತ್ರದ ಅಥವಾ ಈ ಕಠೋಪನಿಷತ್ತಿನ ಮಂತ್ರದ ಪ್ರತಿಪಾದ್ಯ ರೂಪ.
ಅದು ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಮುಂದೆ ಬರುತ್ತೆ. ಅದನ್ನ ಹೆಕ್ಕಿ ಈ ಮಂತ್ರವನ್ನ ತಿಳ್ಕೊಳ್ಳುವ ಮುಂಚೆ ನಮಗೆ ಪ್ರಾರ್ಥನೆ ಮಾಡುವಾಗ ಆ ರೂಪ ಯಾವುದು ಅಂದ್ರೆ ವಾಮನ ರೂಪ. ಅಂದ್ರೆ ಒಬ್ಬ ವಟುವಿನ ರೂಪದಲ್ಲಿ ನಾವು ಭಗವಂತನನ್ನ ಆರಾಧನೆ ಮಾಡಿದ್ರೆ ಅದು ಬಹಳ ವಿಶೇಷವಾದ ಫಲ. ಇಲ್ಲಿ ನಚಿಕೇತನೇ ಒಂದು ವಟು ರೂಪದಿಂದ ಯಮನ ಮನೆಯಲ್ಲಿ ಆರಾಧನೆಗೊಂಡು ಉಪದೇಶವನ್ನೂ ಪಡೆದು ಭಗವಂತನ ವಿಶೇಷ ಚಿಂತನೆಯನ್ನು ನಡೆಸಿ ಹೋಗುವಂತೆ ಒಂದು ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಆದಂತಹ ಭಗವಂತನ ರೂಪ ಅದು ವಾಮನ. ಅವನು ಎಂಥವನು ಅಂದ್ರೆ ಸರ್ವ ಪ್ರಾಣಿ ಹೃದಯಸ್ಥ, ಎಲ್ಲ ಪ್ರಾಣಿಗಳ ಹೃದಯದಲ್ಲೂ ನೆಲೆಸಿದ್ದಾನೆ. ಭಗವಂತನನ್ನ ಅಲ್ಲೆಲ್ಲೋ ಇದ್ದಾನೆ ಇಲ್ಲಿಲ್ಲ, ಇಲ್ಲೆಲ್ಲೋ ಇದ್ದಾನೆ ಅಲ್ಲಿಲ್ಲ ಅಂತ ಹೀಗೆ ನಾವು ಅವನನ್ನ ಸ್ಥಾನಮಾನದಿಂದ ಬದಲಾಯಿಸಿ ನೋಡುವಂತೆ ಇಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸರಿ, ಒಟ್ಟಂತೂ ಕಠೋಪನಿಷತ್ತು ಅಂತನ್ನುವಂಥದ್ದು ಉಪನಿಷತ್ತು ಅನ್ನೋದು ಆ ಶಬ್ದದಿಂದ ಗೊತ್ತಾಯ್ತು. ಇದಕ್ಕೆ ಯಾಕೆ ಆ ಹೆಸರು ಬಂತು, ಕಠೋಪನಿಷತ್ತು ಅಂತ ಯಾಕೆ ಹೆಸರು ಬಂತು? ಕಠ ಕೃಚ್ಛ ಜೀವನೆ ಅಂತ ಧಾತು. ಕಠ ಅಂದ್ರೆ ಕಷ್ಟ ಪಡುವವರು ಅಂತ ಅರ್ಥ. ಈ ಮಂತ್ರವನ್ನ ಕಂಡಂತಹ ಋಷಿಗಳಿಗೆ ಹೆಸರು ಕಠ ಅಂತ. ಹಾಗಾಗಿ ಒಂದೋ ಮಂತ್ರಕ್ಕೆ ಋಷಿಗಳಿಂದ ಹೆಸರು ಬರುತ್ತೆ, ಒಂದೋ ಛಂದಸ್ಸಿನಿಂದ ಹೆಸರು ಬರುತ್ತೆ, ಒಂದೋ ದೇವತಾ ಪ್ರತೀಕದ ಸ್ಥಾನದಿಂದಾಗಿ ಹೆಸರು ಬರುತ್ತೆ. ಈಗ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ನಾವು ಈಶಾವಾಸ್ಯವನ್ನ ಕರೆದದ್ದು ಯಾಕೆ ಅಂದ್ರೆ ಆ ಮಂತ್ರದ ಪ್ರತಿಪಾದ್ಯ ದೇವತೆ ಯಜ್ಞ. ಯಜ್ಞ ಏನ್ ಹೇಳ್ತಾನೋ ಅದು ಲೋಕದಲ್ಲಿ ಆ ಸ್ವಯಂಭುವ ಮನುವಿಂದ ಸಿಕ್ಕಿತು ಅನ್ನುವ ಕಾರಣಕ್ಕಾಗಿ ಆ ದೇವತಾ ಉಪಾಸನೆಗೆ ಕಾರಣವಾದ ಮಹಿಮೆ ಅಲ್ಲಿ ಇರುವುದ್ರಿಂದ ಅದು ಯಾಜ್ಞೀಯ ಮಂತ್ರ ಅಂತ ಆಯ್ತು. ಇದು ಋಷಿಯಿಂದ ಪ್ರಸಿದ್ಧಿಗೆ ಬಂತಾದ್ರಿಂದ ಇದನ್ನ ಕಾಠಕ ಅಥವಾ ಕಠೋಪನಿಷತ್ತು ಅಂತ ಕರೀತಾರೆ. ಇನ್ನು ಮಂತ್ರದ ಛಂದಸ್ಸುಗಳೆಲ್ಲ ಅಲ್ಲಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಕೆಲವೊಮ್ಮೆ ವಾಕ್ಯಗಳಿದ್ದಾಗ ನಾವು ಅದನ್ನ ಛಂದಸ್ಸಿನ ಪರಿಗಣನೆ ಮಾಡುವುದು ಕಮ್ಮಿ. ಆದ್ರೆ ಇದು ಯಜುಸ್ಸಿಗೆ ಸಂಬಂಧಪಟ್ಟ ಮಂತ್ರಗಳಾದ್ರಿಂದ ಛಂದಸ್ಸಿನ ಲೆಕ್ಕಾಚಾರ ಅನ್ನೋದು ಎಲ್ಲ ಕಡೆ ಇಲ್ಲದೆ ಇದ್ರೂ ಕೂಡ ಹಲವು ಕಡೆ ಕಾಣಿಸುತ್ತೆ. ಇನ್ನೂ ಒಂದು ಸೂಕ್ಷ್ಮವಾಗಿ ಉಪಾಸಕರು ಹೇಳುವಂತದ್ದೇನು ಅಂದ್ರೆ ಯಾವುದೇ ವಾಕ್ಯ ಇದ್ರೂ ಕೂಡ ಆ ಒಂದು ವಾಕ್ಯವನ್ನೇ ನಾವು ಪ್ರತ್ಯೇಕವಾಗಿ ತೆಗೆದುಕೊಂಡ್ರೆ ಅದರಲ್ಲಿ ಎಷ್ಟು ಅಕ್ಷರ ಇದೆಯೋ ಆ ಛಂದಸ್ಸು ಕೂಡ ಅಲ್ಲಿ ಉಪಾಸನೆಗೆ ಸಿಗುತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ಇಲ್ಲಿ ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ ಹೀಗೆ ಪ್ರಧಾನವಾಗಿ 7 ಛಂದಸ್ಸುಗಳು. ಈ 7 ಛಂದಸ್ಸುಗಳಿಗೆ ದೇವತೆಗಳಾಗಿ ಮುಖ್ಯವಾಗಿ ಸ್ವಾಹ, ಆಮೇಲೆ ಸಂಜ್ಞಾ, ಆಮೇಲೆ ರೋಹಿಣಿ, ಚರ್ಷಣಿ, ಆಮೇಲೆ ಭಾರತಿ, ಶಚಿ ಮತ್ತು ಲಕ್ಷ್ಮಿ ಮೊದಲಾದ ಇನ್ನಿತರ ಎಲ್ಲ ಇಲ್ಲಿಯ ತನಕ ಹೇಳಿದ ಅಷ್ಟೂ ದೇವತೆಗಳು ಸೇರಿ ಎಲ್ಲರೂ ಕೂಡ ನಮ್ಮ ನಾಲಿಗೆಯಲ್ಲಿ ಆ ಮಂತ್ರಗಳನ್ನ ಅಭಿಮಾನಿನಿಯರಾಗಿ ನಿಂತು ನುಡಿಸ್ಬೇಕು ಅಂತ ಕೇಳಿಕೊಳ್ಬೇಕಂತೆ ಮಂತ್ರಗಳನ್ನ ಹೇಳುವ ಮುನ್ನ. ಹಾಗಾಗಿ ಶ್ರದ್ಧೆಯಿಂದ ಅವನು ಕೇಳಿದ ಅನ್ನುವಾಗ ಇದೆಲ್ಲ ಅವನಿಗೆ ಮಂತ್ರವಾಗಿ ಕಾಣಬೇಕು ಅಂತಂದ್ರೆ ಅದರ ಹಿಂದೆ ಇಷ್ಟು ಸಂಗತಿಗಳಿವೆ. ಇದನ್ನ ನಾವು ಒಬ್ಬ ಋಷಿ, ಒಂದು ಛಂದಸ್ಸಿನ ದೇವತೆ ಮತ್ತು ಅದರ ಪ್ರತಿಪಾದ್ಯ ದೇವತೆ, ಇದಿಷ್ಟೂ ಕೂಡ ಅದು ಒಂದು ಕಥೆಯಾಗಿ ಬಂದದ್ದು ಹೌದಾದ್ರೂ ಕೂಡ ಅವನಿಗೆ ಆ ಮಾತನ್ನ ಹೇಳುವಾಗ ಅದು ಭಗವಂತನ ದರ್ಶನದೊಂದಿಗೆ ಬಂದದ್ದರಿಂದಲೇನೆ ಅದು ಉಪನಿಷತ್ತಾಗಿ. ನೋಡಿ, ಉಪನಿಷತ್ತಿನಲ್ಲಿ ಒಬ್ಬ ವ್ಯಕ್ತಿಯ ಕಥೆಯನ್ನ ಹೇಳಬೇಕು ಅಂದ್ರೆ ಆ ವ್ಯಕ್ತಿ ಎಷ್ಟು ದೊಡ್ಡವನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅಲ್ಲ, ಇದು ಕಥೆ ಇತಿಹಾಸದಲ್ಲಿ ಆಮೇಲೆ ಯಾವಾಗ್ಲೂ ನಡೆದದ್ದು ಅಂತ ಹೇಳ್ತದೆ. ನೀವು ವೇದಗಳಂದ್ರೆ ಅಪೌರುಷೇಯ, ಯಾರು ಬರೆದದ್ದಲ್ಲ ಅಂತ ಹೇಳ್ತೀರಿ. ಹಾಗಾದ್ರೆ ಯಾರೂ ಬರೆಯದೇ ಇರುವ ಮಾತುಗಳಿರುವುದು ಅನ್ನೋ ವಿಷಯದಲ್ಲಿ ನಾವು ತುಂಬಾ ದೊಡ್ಡ ಜಿಜ್ಞಾಸೆ ಮಾಡ್ಬೇಕು. ಈಗಂತೂ ಸದ್ಯಕ್ಕೆ ಒಪ್ಕೊಳ್ಳೋಣ, ಯಾರೂ ಬರೆಯದೇ ಇರುವಂತಹ ಒಂದು ವಾಕ್ಯಗಳ ಸಮೂಹ ಅಂತ. ಇದು ಅರ್ಥ ಆಗ್ಲಿಕ್ಕೆ ತುಂಬಾ ಸಮಯ ಬೇಕು. ಯಾಕೆಂದ್ರೆ ಜಗತ್ತು ಅನಾದಿ ನಿತ್ಯ ಅಂದ್ಮೇಲೆ ಜಗತ್ತನ್ನ ನಡೆಸುವಂತಹ ರೀತಿಯ ಒಂದು ಸಂವಿಧಾನ ಅದು ಅನಾದಿ ನಿತ್ಯವೇ. ಅದು ಮತ್ತೆ ಮತ್ತೆ ರೀಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಹಿಂದೆ ಹೇಗೆ ರೀಕ್ರಿಯೇಟ್ ಆಗಿತ್ತು ಅನ್ನೋದನ್ನ ತಿಳಿಸುವ ಒಂದು ಸಾಲಿದೆ, ಒಂದು ಒಕ್ಕಣೆ ಇದೆ. ಅದು ಆಕಾಶದಲ್ಲೇ ಆ ರೂಲ್ಸ್ ಗಳು ಇರ್ತಾವೆ. ಅದನ್ನು ಯಾರೋ ಒಬ್ಬ ತನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾನೆ, ಆಮೇಲೆ ಅದನ್ನ ದಾಖಲೆ ಮಾಡ್ತಾನೆ. ಅದು ಯಾವುದೋ ತಲೆಯಲ್ಲಿ ಇದ್ದದ್ದು ಆಮೇಲೆ ದಾಖಲಾದಾಗ ಅದು ಇದ್ದದ್ದೇ ದಾಖಲಾದದ್ದಾದಾಗ ಅದು ರಚನೆಗೊಂಡದ್ದಲ್ಲ, ಇದ್ದದ್ದು ಲೋಕದಲ್ಲಿ ಪ್ರಕಟಗೊಂಡಿತು. ಈಗ ನಾವು ಎಷ್ಟು ಮಾತಾಡ್ತೇವೋ ಇದೆಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಅಂದ್ರೆ ಇನ್ಯಾವತ್ತೂ ನಷ್ಟ ಆಗುದಿಲ್ಲ. ಆಕಾಶದಲ್ಲಿ ಈಥರ್ನಲ್ಲಿ ಅದೆಲ್ಲವೂ ಕೂಡ ರೆಕಾರ್ಡೆಡ್. ಇವತ್ತು ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ನಾವು ಹೇಗೆ ಹೇಳ್ತೇವೋ ಹಾಗೆ ಆಕಾಶದಲ್ಲಿ ಒಂದು ಫುಟ್ ಪ್ರಿಂಟ್ ಇರುತ್ತೆ ನಮ್ದು.
ಆದ್ರೆ ಇನ್ನೂ ಒಂದು ವಿಶೇಷತೆ ಇದೆ, ಯಾರು ನಡೆಯದೇ ಇದ್ರೂ ಒಂದು ಪ್ರಿಂಟ್ ಇದೆ. ಅದು ಫುಟ್ ಪ್ರಿಂಟ್ ಅಲ್ಲ, ತಾನಾಗಿ ಇಂಪ್ರಿಂಟ್, ಅದು ತನ್ನಿಂದ ತಾನೇ ವಸ್ತು ಇರುವಾಗ್ಲೇ ಇರುವಂತದ್ದು. ಅದು ಆಕಾಶದ ಸಹಜ ಗುಣ. ಎರಡು ತರದ್ದಿದೆ, ಮೊದಲೇ ಇರುವಂತದ್ದು ಆಮೇಲೆ ಬಂದು ಸೇರುವಂತದ್ದು. ಈ ಮೊದಲೇ ಇರುವಂತದ್ದೇನಿದೆ ಅದು ಚೇಂಜ್ ಆಗುದಿಲ್ಲ. ಆಮೇಲೆ ಬರುವಂತದ್ರಲ್ಲಿ ಮತ್ತೆ ಅದೇ ವಾಕ್ಯಗಳು ಬೇರೆ ಮುಖದಲ್ಲಿ ಚರ್ಚೆಗೊಳಗಾಗಬಹುದು. ಆದ್ರಿಂದಾಗಿ ಮತ್ತೆ ಈಗ ನಾವು ಮಾತಾಡಿದ್ದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು ಕೂಡ ಇನ್ನೊಮ್ಮೆ ಅದನ್ನ ನಾನು ಮಂತ್ರವಾಗಿ ಕಾಣಬೇಕಾದ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಅದು ಸಾರ್ವಕಾಲಿಕವಾದ, ಸಾರ್ವದೈಶಿಕವಾದ, ಸಾರ್ವಭೌಮದ ವ್ಯಕ್ತಿತ್ವವನ್ನ ಪರಿಚಯಿಸಿಕೊಡುವಂತಹ ಮಾತುಗಳಾದಾಗ ಮಾತ್ರ ಅದು ಸ್ಟೋರ್ ಆಗುತ್ತೆ, ಮತ್ತೆ ಮುಂದಿನ ಸೃಷ್ಟಿಗಾಗುವಾಗ ರಿಪೀಟ್ ಆಗುತ್ತೆ. ಇಲ್ಲಿ ಅಂಥ ಒಂದು ವಿಶಿಷ್ಟವಾದ ಇತಿಹಾಸದ ಘಟನೆ ಮತ್ತೆ ಮತ್ತೆ ಇತಿಹಾಸದಲ್ಲಿ, ಅಂದ್ರೆ ವೇದಗಳಲ್ಲಿ ಅದನ್ನ ದಾಖಲೆ ಮಾಡಿದ್ಯಾಕೆ ಅಂದ್ರೆ ಮತ್ತೆ ಇತಿಹಾಸ ಅದೇ ರೀತಿ ರೀಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ತಿಳಿಸುವ ಒಂದು ದೂರದೃಷ್ಟಿ ಮತ್ತು ಆಗಾಮಿ ಘಟನೆಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಳ್ಳುವ ಸಂಗತಿ. ಯಾಕೆಂದ್ರೆ ಜ್ಯೋತಿಷ ಅನ್ನೋದು ವೇದದ ಒಂದು ಅಂಗ. ಅಂದ್ಮೇಲೆ ವೇದದಲ್ಲಿ ಮುಂದೆ ಆಗುವ ಪ್ರಕರಣಗಳನ್ನು ಕೂಡ ಹೇಳಲಿಕ್ಕೆ ಬರುತ್ತೆ ಅಂತ ಅರ್ಥ ಅಲ್ವಾ ಅದಕ್ಕೆ. ಹಾಗಾಗಿ ಇಷ್ಟು ಅಂಶಗಳನ್ನ ನಾವು ಗಮನಿಸಿ ಮುಂದೆ ಆ ಮಂತ್ರ ಹೋಗುತ್ತೆ. ಅಂದ್ರೆ ಇದು ಯಾರು ಇಲ್ಲಿ ನಾಚಿಕೇತಾಗ್ನಿಯ ಚಿತ್ರಣ ಬರುತ್ತೆ, ಅಂದ್ರೆ ಈ ಕಥೆ ಬರುವಾಗ ಮುಂದೆ ಗೊತ್ತಾಗುತ್ತೆ. ಅಂತಹ ನಾಚಿಕೇತಾಗ್ನಿಯನ್ನ ಲೋಕಕ್ಕೆ ದೊರಕಿಸಿಕೊಡುವುದಕ್ಕೋಸ್ಕರ ಈ ಹುಡುಗ ತನ್ನ ತಂದೆ ಸರ್ವಸ್ವದಾನವನ್ನ ಮಾಡುವ ಮಧ್ಯದಲ್ಲಿ ಒಂದು ಜಿಜ್ಞಾಸೆಯನ್ನ ವ್ಯಕ್ತಪಡಿಸ್ತಾನೆ. ಈ ನಚಿಕೇತ ಅಲ್ಲಿಗೆ ಹೋಗಿ 1 ಮನ್ವಂತರಗಳ ಕಾಲ ಅಲ್ಲೇ ಇದ್ದು ಆಮೇಲೆ ನಿಧಾನಕ್ಕೆ, ಅಂದ್ರೆ ಮೊದಲು ಯಮನಿಂದ ಉಪದೇಶ ಪಡೆದು ಆಮೇಲೆ ಸತ್ಯಲೋಕಕ್ಕೆ ಹೋಗಿ ಆಮೇಲೆ ಅವನು ತನ್ನ ಬಿಡುಗಡೆಯ ದಾರಿಯನ್ನು ಹೊಂದುತ್ತಾನೆ ಅನ್ನುವ ಮಾತನ್ನ ಬೇರೆ ಕಡೆ ನಿರೂಪಣೆ ಮಾಡಿದ್ದಾರೆ. ಇದು ಈ ಕಥೆ ಮಹಾಭಾರತದಲ್ಲೂ ಇದೆ. ಈ ಕಥೆಯ, ನಚಿಕೇತನ ಕಥೆಯ ಎಳೆ ಇಲ್ಲಿ ಏನ್ ಹೇಳಿಲ್ವೋ ಅದಷ್ಟು ಕಥೆ ಅಲ್ಲಿದೆ. ಆ ಸ್ವಾರಸ್ಯ ಮತ್ತೆ ಮುಂದೆ ನಾವು ಗಮನಿಸೋಣ. ಒಟ್ಟಂತೂ ವಾಜಶ್ರವಸ್ಸು ಬಹಳ ಇಷ್ಟಪಟ್ಟು ಸರ್ವಸ್ವ ದಕ್ಷಿಣೆಯನ್ನ ಕೊಡುವ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಅಲ್ಲಿ ಏನಾಯ್ತು ಅಂದ್ರೆ, ಅವನಿಗೆ ಶ್ರದ್ಧೆ ಯಾಕೆ ಬಂತು ಅಂದ್ರೆ, ಪೀತೋದಕ ಜಗ್ಧತೃಣ ದುಗ್ಧ ದೋಹ ನಿರೇಂದ್ರಿಯಾ ಆನಂದಾನಾಮತೆ ಲೋಕ ತಾನ್ ಸಗಚ್ಚತಿ ತಾದದತ್. ಪೀತೋದಕಾ, ಇನ್ನು ನೀರು ಕುಡಿಲಿಕ್ಕೆ ಇಲ್ವೇ ಇಲ್ಲ, ಎಲ್ಲ ಪೀತ ಅಂದ್ರೆ ಕುಡ್ದಾಯ್ತು, ಇನ್ನು ಕುಡಿಲಿಕ್ಕಿಲ್ಲ ನೀರು, ಅಷ್ಟು ನೀರು ಕುಡ್ದಾಗಿದೆ. ಜಗ್ಧ ತೃಣಾಹ ಅಂದ್ರೆ ಇನ್ನು ತೃಣ ಅಂತಂದ್ರೆ ಹುಲ್ಲು, ಇನ್ನು ಹುಲ್ಲು ತಿನ್ನುವ ಯಾವುದೇ ರೀತಿಯ ಸಂದರ್ಭ ಇಲ್ಲ. ಜಗ್ಧ ತೃಣಾಹ ದುಗ್ಧ ದೋಹಾಹ, ಹಾಲ್ ಕರಿಲಿಕ್ಕೆ ಇನ್ನು ಇಲ್ವೇ ಇಲ್ಲ, ಕೆಚ್ಚಲಿ ಕೈ ಹಾಕಿದ್ರೆ ರಕ್ತವೇ ಬರುತ್ತೆ, ಹಾಗಿದೆ ಪರಿಸ್ಥಿತಿ. ಅದರ ಕೆಚ್ಚಲು ಒಣಗಿ ಕೈಯಲ್ಲೇ ಬರಬೇಕು, ಹಾಗಾಗಿದೆ ಆ ಹಸುವಿನ ಪರಿಸ್ಥಿತಿ. ಆಮೇಲೆ ನಿರಿಂದ್ರಿಯ, ಎಲ್ಲ ಇಂದ್ರಿಯಗಳು ಜರ್ಜರಿತ ಆಗಿ ಹೋಗಿದೆ. ಇಂಥ ಹಸುಗಳು ಅಪ್ಪನ ಹತ್ರ ಇತ್ತು. ಅಪ್ಪ ಇಂಥ ಹಸುಗಳನ್ನ ದಾನ ಕೊಡ್ತಾ ಇದ್ದಾನೆ. ಅದೇನು ದಾನ ಕೊಡುದು, ಈ ತರದ ಹಸುಗಳನ್ನ ಕೊಟ್ಟ ಅಂತಂದ್ರೆ ಇಲ್ಲೊಂದು ಸಮಸ್ಯೆ ಏನಾಗಿದೆ ಅಂದ್ರೆ, ತಾನು ದಾನ ಕೊಡ್ಬೇಕಾದಾಗ ತನ್ನ ಆಪ್ತರಿಗೆ ಮಿತ್ರರಿಗೆಲ್ಲ ಮೊದಲು ಕರೆದು ಒಳ್ಳೆ ಹಸುಗಳನ್ನೆಲ್ಲ ಕೊಟ್ಟು ಬಿಟ್ಟಿದ್ದ. ಆಮೇಲೆ ಯಾರು ತನಗೆ ಲೆಕ್ಕ ಗುರುತು ಪರಿಚಯ ಇಲ್ಲ ಅಂತ ಹೊರಗಿನವ್ರು ಬಂದಿದ್ರು, ಅವರಿಗೆಲ್ಲ ಈ ಹಸುವನ್ನ ತಗೊಂಡು ಹೋದ್ರೆ ಅವರು ನೇರ ಇನ್ನು ಗುಂಡಿ ತೋಡಿ ಅದನ್ನು ಹೋಮ ಮಾಡ್ಬೇಕಷ್ಟೆ, ಅಂದ್ರೆ ಹೂತ ಹಾಕ್ಬೇಕಷ್ಟೆ, ಇನ್ನೇನು ಕೆಲಸ ಇಲ್ಲ. ಮನೆಗ್ ತಗೊಂಡು ಹೋಗುದು, ಗುಂಡಿ ತೋಡಿಯೇ ತಗೊಂಡ್ ಬಂದಿದ್ರೆ ಅದಕ್ಕೆ ಸ್ವಲ್ಪ ಹೊತ್ತು ಬೇಗ ಹೊಂಡ ಸಿಗುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಕಾಯ್ಬೇಕಾಗುತ್ತೆ, ಶರೀರ ಮುಗಿಸ್ಲಿಕ್ಕೆ ಸ್ವಲ್ಪ ಹೊತ್ತು ಸಮಯ ಬೇಕು. ಅಂತಹ ಹಸುಗಳನ್ನು ನಮ್ಮಪ್ಪ ಯಾವ್ದ್ಯಾವುದೋ ದೂರದಿಂದ ಬಂದಂತಹ ಋತ್ವಿಜರಿಗೆ ಕೊಡ್ತಾ ಇದ್ದಾನೆ. ಅಂದ್ರೆ ತನ್ನ ಬಂಧುಗಳಿಗೆಲ್ಲರಿಗೂ ಕೂಡ ಚೆನ್ನಾಗಿರುವುದು ಕೊಟ್ಟು ಮುಗಿಸಿದ್ದಾನೆ. ನಾವು ಯೋಚನೆ ಮಾಡ್ತೇವಲ್ಲ, ಪದಾರ್ಥಗಳು ನಮ್ಮವ್ರು ಯಾರಾದ್ರೂ ಇದನ್ನೆಲ್ಲ ಬೇಗ ತಗೊಂಡೋಗಿ, ಮತ್ತೆ ಏನು ಉಳಿಯಲ್ಲ ಇಲ್ಲಿ, ಆಮೇಲೆ ಯಾರ್ಯಾರು ಬಂದ್ರೆ ನಿಮ್ಗೆ ಏನು ಸಿಗಲ್ಲ,
ಅಂತ ನಮ್ಗೆ ಯಾರು ಗುರುತು ಪರಿಚಯ ಇದ್ದವರಿಗೆಲ್ಲ ಸರ್ವ್ ಮಾಡಿ ಬಿಡ್ತೇವೆ ಊಟವನ್ನ. ಆಮೇಲೆ ಕೊನೆಗೆ ಬಂದವರಿಗೆ ನೋಡಿ ಅಲ್ಲಿ ಏನಿದೆಯೋ ಅದನ್ನ ಹಾಕೊಂಡು ಹೋಗಿ, ಯಾವುದೋ ಒಂದು ಜಾಸ್ತಿ ಐಟಮ್ ಇರುತ್ತೆ ಅದನ್ನೇ ಜಾಸ್ತಿ ತಿಂದು ಹೋಗಿ, ಅಥವಾ ಏನು ಇಲ್ಲ ಅಂದಾಗ ಮಾತ್ರ ಚೂರು ಯೋಚನೆ ಮಾಡ್ತೀವಿ, ಏನಾದ್ರೂ ಒಂಚೂರು ಮಾಡ್ರಿ, ಮೊಸರು ಅವಲಕ್ಕಿ ಏನೋ ಮಾಡಿ ಅಂತ ನಾವು ಆಮೇಲೆ ಗೋಗರಿತೇವೆ. ಇಲ್ಲ ಅಂದ್ರೆ ನಿಮ್ಗೆನೆ ಸಿಕ್ಲಿಲ್ವಾ, ಏನು ಸಿಗ್ಲಿಲ್ವಾ, ನಾವು ಅದನ್ನ ಮಾಡಿಸಿದ್ವಿ ಇದನ್ನ ಮಾಡಿಸಿದ್ವಿ ಅಂತ ಆಮೇಲೆ ಅವರು ಬಂದು ದೂರ್ತಾರೆ. ನೀವೇನ್ರಿ ನಮ್ಗೆ ಏನು ತೆಗ್ದೇ ಇಟ್ಟಿಲ್ಲ. ಇನ್ನು ಕೆಲವರು ಹಾಗಿರ್ತದೆ, ಬಂದ್ರು ಅಂತಂದ್ರೆ ಬರ್ತಾರೆ ಅಂತ ಗೊತ್ತಾದ್ರೆ ಅವರಿಗೆ ಮೊದಲೇ ಎಲ್ಲ ತೆಗೆದಿಟ್ಟು ವ್ಯವಸ್ಥೆ ಮಾಡುದು. ಈ ತರ ಪೀತೋದಕಾಹ ಜಗ್ಧತೃಣಾಹ ದುಗ್ಧದೋಹಾಹ ನಿರಿಂದ್ರಿಯಾಹ, ಅದು ಯಾವ ಇಂದ್ರಿಯಗಳು ಅದರಲ್ಲಿ ಬಲಿಷ್ಠವಾಗಿಲ್ಲ ಅಂತಹ ಇಂದ್ರಿಯಗಳನ್ನ, ಅಂತಹ ನಿರ್ವೀರ್ಯವಾದ ಹಸುಗಳನ್ನ ಅವನು ದಾನ ಮಾಡ್ತಾ ಇದ್ದಾನೆ. ಹುಡುಗನಿಗೆ ಅಯ್ಯೋ ನಮ್ಮಪ್ಪ ಎಂಥ ಕೆಲಸ ಮಾಡ್ತಾ ಇದ್ದಾನೆ, ಇಷ್ಟು ಒಳ್ಳೆ ಸರ್ವಸ್ವ ದಾನ ಅನ್ನೋದು ಎಂತ ಅದ್ಭುತವಾದ ಒಂದು ವ್ರತ ಅಂದ್ರೆ ಅದನ್ನು ಬಹುಶಃ ನಾವ್ ಯಾರು ಕಲ್ಪಿಸಿಕೊಳ್ಳುವುದು ಕಷ್ಟ ಇದೆ ಅಂತಹ ದಾನವನ್ನ ಮಾಡ್ಲಿಕ್ಕೆ. ಅಂದ್ರೆ ಅಷ್ಟು ಅದ್ಭುತವಾದ ವ್ರತವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಈ ದಾನವನ್ನ ಮಾಡಿ ನಮ್ಮಪ್ಪ ಆನಂದ, ನಂದ ಅಂದ್ರೆ ಸಂತೋಷ, ಆನಂದ ಅಂದ್ರೆ ಸಂತೋಷ ಪಡಲಿಕ್ಕಾಗದಂತಹ ಲೋಕಗಳನ್ನ ಹೋಗಿ ಸೇರ್ತಾನೆ. ನಮ್ಮಪ್ಪ ಈಗ ಈ ಮಾಡಿದ ಕೆಲಸದಿಂದ ಅವನಿಗೆ ಖಂಡಿತ ಸದ್ಗತಿ ಆಗುದಿಲ್ಲ. ಅವನಿಗೆ ಅನರ್ಥವೇ ಉಂಟಾಗುದು. ಒಳ್ಳೆ ಕೆಲಸ ಮಾಡಿ ನರಕಕ್ಕೆ ಹೋಗೋ ಕಾರ್ಯಕ್ರಮ. ಅದರಲ್ಲಿ ಸಣ್ಣ ಬುದ್ಧಿ, ಮಾಡುದು ಒಳ್ಳೆ ಕೆಲಸ, ಅದರಲ್ಲೊಂದು ಸಣ್ಣ ಬುದ್ಧಿ. ಬಹಳ ಸರ್ತಿ ನಾವು ಇಂಥ ವ್ಯಕ್ತಿಗಳನ್ನು ನಮ್ಮ ಸುತ್ತಮುತ್ತ ನೋಡ್ತೇವೆ. ತುಂಬಾ ಒಳ್ಳೆಯವರು, ಏನೋ ಒಂದು ದುರಾಸೆ, ಅದರಲ್ಲಿ ಅದೊಂಚೂರು ನಮಗಿರ್ಲಿ, ಅಥವಾ ತೆಗ್ದಿಟ್ಕೊಳ್ಳುದು, ಅಥವಾ ಇನ್ನೇನೋ ಒಂದು ಅಡ್ಡ ಮಾತಾಡುವುದು, ಏನೇನೋ ಇರುತ್ತೆ ನಮಗೆ ನಮ್ಮ ಸುತ್ತ ವ್ಯಕ್ತಿಗಳಲ್ಲಿ ಗೊತ್ತಿರುತ್ತೆ. ಇದನ್ನ ನಾವು ಏನು ಪುರ ಬಿಡಿಸಿ ಹೇಳಬೇಕಾದ್ದಿಲ್ಲ. ಹಾಗೆ ಈ ತಂದೆಯ ಒಂದು ಗಡಿಬಿಡಿಯ ಕರ್ತವ್ಯದಿಂದ ಅವನಿಗೊಂಚೂರು ಶ್ರದ್ಧೆ ಜಾಸ್ತಿ ಆಯ್ತು, ಆಸ್ತಿಕ್ಯ ಬುದ್ಧಿ ಉಂಟಾಯ್ತು. ನಮ್ಮಪ್ಪ ಇಷ್ಟು ಒಳ್ಳೆ ಕೆಲಸ ಮಾಡಿ ಪ್ರಸಿದ್ಧವಾದ ಉತ್ತಮವಾದ ಲೋಕಗಳಿಗೆ ಹೋಗುವುದು ಬಿಟ್ಟು ಪ್ರಸಿದ್ಧವಾದ ನರಕಗಳಿಗೆ ಹೋಗುವಂತಹ ಪರಿಸ್ಥಿತಿ ಬಂದು ಬಿಡ್ತಲ್ವಾ, ದಾನ ಮಾಡಿ ಇಂಥ ದುಸ್ಥಿತಿ ಬಂತಲ್ವಾ ಅಂತ ಅವನಿಗೆ ತುಂಬಾ ದುಃಖ ಆಯ್ತು. ದುಃಖ ಆಗಿ ಅಪ್ಪನನ್ನ ಮಾತನಾಡಿಸ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಗಿಸೋಣ. ನಾಳೆ ಇದು ಪ್ರತಿ ಗುರುವಾರ ಶುಕ್ರವಾರ 6-7 ಈ ಉಪನಿಷತ್ತಿನ ಪಾಠ ಇರುತ್ತೆ. ಮಧ್ಯದಲ್ಲಿ ಸಂದರ್ಭ ಅಕಸ್ಮಾತ್ ಏನಾದ್ರೂ ಬೇರೆ ಕಾರ್ಯಕ್ರಮ ಇದ್ರೆ ಮೊದಲೇ ತಿಳಿಸ್ತೇನೆ. ಪ್ರತಿ ಗುರುವಾರ ಮತ್ತು ಶುಕ್ರವಾರ 6-7 ಈ ಉಪನಿಷತ್ತಿನ ಚಿಂತನೆ ಮುಂದುವರಿಯುತ್ತೆ. ಮತ್ತೆ ನಾಳೆಯ 6 ಗಂಟೆಯ ಸಂದರ್ಭಕ್ಕೆ ನಾವು ಈ ಗುಂಪಿಗೆ ಮತ್ತೆ ಸೇರಿದಾಗ ಈ ಚಿಂತನೆಯನ್ನ ಮುಂದುವರಿಸೋಣ. ಯಾರಿಗಾದ್ರೂ ಈ ಇಷ್ಟು ವಿಷಯದಲ್ಲಿ ಏನಾದ್ರೂ ಸಂದೇಹ ಇದ್ರೆ ಕೇಳ್ಬೋದು. ಏನಾದ್ರೂ ಡೌಟ್ ಇದೆಯಾ? ಸರಿ, ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ.